ಅನೇಕ ಅಡ್ಡಿ ಆತಂಕಗಳು ಬರ್ತದೆ, ಸಂಕಷ್ಟಗಳು ಬರ್ತದೆ. ಇದನ್ನೆಲ್ಲ ಮೀರಿ ನಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಬೇಕಾದ್ರೆ ನಮಗೆ ಅತ್ಯಂತ ಪ್ರಮುಖವಾದಂತಹ ಇಚ್ಛಾಶಕ್ತಿ ಬೇಕಾಗ್ತದೆ. ಆ ಇಚ್ಛಾಶಕ್ತಿಯನ್ನು ನನ್ನ ಸನ್ಮಿತ್ರರಾದಂತಹ ಪ್ರೊಫೆಸರ್ ಗೋವಿಂದಯ್ಯನವರಲ್ಲಿ ಇದ್ದಿದ್ದರಿಂದಲೇ ಅವರು ಈ ಸಂಸ್ಥೆ ನಿರಂತರವಾಗಿ ನಡ್ಕೊಂಡು ಬಂದಿರೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ನಾನು ಇದನ್ನು ಉತ್ಪ್ರೇಕ್ಷೆ ಮಾಡಿ ಆಗಲಿ ಅಥವಾ ಅವರನ್ನು ಮೆಚ್ಚಿಸೋದಕ್ಕಾಗಲಿ ಹೇಳ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಅಗಾಧವಾದ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಅಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಕೃತಜ್ಞತಾಪೂರ್ವಕವಾದಂಥ ನಮನಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅರ್ಪಿಸ್ತೇನೆ. ಮತ್ತೆ ಯಾತಕ್ಕೆ ಈ ಶಾಲೆಯನ್ನ ಇಲ್ಲಿ ಅವರು ಆರಂಭಿಸ್ತಕ್ಕಂತಹ ಉದ್ದೇಶ ಏನಿತ್ತು? ಅವರೇ ಸ್ವತಃ ಪ್ರೊಫೆಸರ್ ಆಗಿದ್ದರಿಂದ ಶಿಕ್ಷಣದ ಮಹತ್ವ ಏನು ಅನ್ನೋದು ತಿಳುವಳಿಕೆ ಅವರಿಗೆ ಇದ್ದಿದ್ದರಿಂದ ನಮ್ಮ ಅಲ್ಪಸಂಖ್ಯಾತ ಮತ್ತು ಆದಿವಾಸಿ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಈ ಶಾಲೆಯನ್ನ ಅಸ್ತಿತ್ವಕ್ಕೆ ತಂದರು. ಯಾತಕ್ಕೆ ಅಂತ ಹೇಳಿದ್ರೆ, ಶಿಕ್ಷಣ ನಮ್ಮ ಬದುಕಿನ ಮಹತ್ವವಾದಂತಹ ಒಂದು ಅಂಗ. ಮೈಸೂರು ವಿಶ್ವವಿದ್ಯಾನಿಲಯದ ಲಾಂಛನವನ್ನು ನೀವು ನೋಡಿರಬಹುದು. ನಹಿ ಜ್ಞಾನೇನ ಸದೃಶಂ ಅಂತೇಳಿ, ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ವಿದ್ಯಾವಿಹೀನ ಪಶು, ವಿದ್ಯೆ ಇಲ್ಲದ ಮನುಷ್ಯ ಪಶುವಿಗೆ ಸಮಾನ. ಇಂತಹ ಘೋಷವಾಕ್ಯಗಳನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಲಾಂಛನದಲ್ಲಿ ನೀವು ಇವತ್ತಿಗೂ ಕೂಡ ನೋಡಬಹುದು. ಅದರ ಉದ್ದೇಶ ಇಷ್ಟೇ, ಶಿಕ್ಷಣದಿಂದ ಮನುಷ್ಯ ವಂಚಿತನಾಗಬಾರದು. ಶಿಕ್ಷಣ ಮನುಷ್ಯನನ್ನ ಹೊಸ ಚಿಂತನೆಗೆ ಹಚ್ಚುತ್ತೆ. ಅದಕ್ಕೆ ಮೂಲ ಕಾರಣ ಪುಸ್ತಕಗಳನ್ನ ಓದ್ತಕ್ಕಂಥದ್ದು. ಪುಸ್ತಕಗಳನ್ನ ಓದುವ ಅಭ್ಯಾಸವನ್ನ ನಿರಂತರವಾಗಿ ನಮ್ಮ ವಿದ್ಯಾರ್ಥಿಗಳು ಇಟ್ಕೊಳ್ಬೇಕಾಗ್ತದೆ. ಪುಸ್ತಕ ಓದುವ ಅಭ್ಯಾಸವಿಲ್ಲದೆ ಹೋದರೆ ನೀವು ಹಾಗೆ ಜ್ಞಾಪಿಸ್ಕೊಳ್ಳಿ, ವಿದ್ಯೆಯನ್ನ ಕಲಿಯದೇ ಇರ್ತಕ್ಕಂಥದ್ದು, ವಿದ್ಯೆಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಪುಸ್ತಕ ಓದಿನ ಅತಿ ಹೆಚ್ಚು ಲಾಭವನ್ನ ಪಡೆದುಕೊಂಡು ವಿಶ್ವದ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಜ್ಞಾಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾತಕ್ಕೆ ಅಂತ ಹೇಳಿದ್ರೆ, ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿವಸಕ್ಕೆ ನೀವು ಆಶ್ಚರ್ಯ ಆಗಬಹುದು, 18 ಗಂಟೆಗಳ ಕಾಲ ವ್ಯಾಸಂಗ ಮಾಡ್ತಾ ಇದ್ರು. ಕೇಳಿದ್ದೀರಾ ಎಲ್ಲಾದ್ರೂ ಯಾರನ್ನಾದ್ರೂ? ಇಡೀ ವಿಶ್ವದಲ್ಲಿ ಪ್ರತಿ ದಿವಸ 18 ಗಂಟೆ ವ್ಯಾಸ ಮಾಡ್ತಕ್ಕಂಥವ್ರು ಯಾರಾದರೂ ಒಬ್ಬರನ್ನ ನೀವು ಗುರುತಿಸಿ ಹೇಳಿ. ಅವ್ರು ಹೇಳ್ತಾರೆ, ಆ ಗ್ರಂಥ ಪಾಲಕ ಇದ್ನಲ್ಲ, ಲೈಬ್ರರಿಯನ್ನು, ಅವನು ಬೀಗ ತೆಗೆದಾಗ ಒಳಗಡೆ ಬರೋರು, ಬೀಗ ಹಾಕಿದ್ರೆ ಬಲವಂತವಾಗಿ ಅವ್ರನ್ನ ಹೊರಗಡೆ ಕಳಿಸೋವರೆಗೂ ಅವ್ರು ಅಲ್ಲೇ ಓದ್ತಾ ಕುಳಿತಿರೋರು. ಆ ಲೈಬ್ರರಿಯನ್ನು ಹೇಳ್ತಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಈ ವಿದ್ಯಾರ್ಥಿ ಇದಾನಲ್ಲ, ಇವನು ಪುಸ್ತಕ ಓದ್ತಾ ಇಲ್ಲ, ಅಕ್ಷರಗಳನ್ನು ಅರಗಿಸ್ಕೊಂಡು ನುಂಗ್ತಾ ಇದ್ದಾನೆ. ಇವನು ಕುಳಿತಿರೋದು ನಾನು ಮನೆಗೆ ಹೋಗೋದಕ್ಕೂ ತೊಂದರೆ, ಮನೆಯಿಂದ ಬೇಗ ಬರಬೇಕು ಅದಕ್ಕೂ ತೊಂದರೆ ಅಂತ ಹೇಳಿ ಆ ಲೈಬ್ರರಿಯನ್ನು ತನ್ನ ದಾಖಲೆಯಲ್ಲಿ ಬರೀತಾನೆ. ಯಾವಾಗ ಅಂತ ಹೇಳಿದ್ರೆ ಅವರಿಗೆ ಜ್ಞಾನದ ಹಸಿವು ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅವರೇ ನಿಮಗೆ ಮುಖ್ಯ ಪ್ರೇರಣೆ ಆಗಬೇಕು. ಅಂತಹ ಮಹನೀಯರೇ ನಿಮ್ಮ ಬದುಕಿನ ದಾರಿ ಆಗಬೇಕು. ಆಗ ನೀವು ಏನೇನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲದೆ ಅವ್ರು ಹೇಳ್ತಾರೆ, ವಿದ್ಯೆಯಿಂದ ಅವರು ಹೇಗೆ ಪ್ರಭಾವಿತರಾಗಿದ್ರು ಅಂತ ಹೇಳಿದ್ರೆ, ಇಡೀ ಜಗತ್ತು ನನ್ನನ್ನು ತಿರಸ್ಕರಿಸಿದಾಗ
ನನ್ನನ್ನು ಅಪ್ಪಿಕೊಂಡಿದ್ದು, ನನ್ನ ಬದುಕಿಗೆ ಮಾರ್ಗದರ್ಶನ ಮಾಡಿದ್ದು ಈ ಪುಸ್ತಕಗಳನ್ನು ನಾನು ಒಪ್ಪಿಕೊಂಡೆ, ನನ್ನನ್ನು ಪುಸ್ತಕಗಳು ಒಪ್ಪಿಕೊಂಡು. ನೀವು ಈ ಮಾತನ್ನ ಯಾವಾಗಲೂ ಸದಾ ಜ್ಞಾಪಕ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳ ಪೋಷಕರು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಈ ಪುಸ್ತಕಗಳನ್ನ ಒಪ್ಪಿಕೊಂಡಿದ್ದರಿಂದ, ಪುಸ್ತಕಗಳಿಂದ ಪಡೆದ ಶಿಕ್ಷಣದ ಮೂಲಕ ನನ್ನನ್ನು ಯಾರು ವಿರೋಧಿಸ್ತಾ ಇದ್ರೋ, ನನಗೆ ಯಾರು ಅಪಮಾನ ಮಾಡಿದ್ರೋ, ಯಾವ ಸಮಾಜ ನನ್ನನ್ನು ತಿರಸ್ಕಾರದಿಂದ ನೋಡ್ತಾ ಇತ್ತೋ, ಆ ಸಮಾಜದವರೇ ನನಗೆ ಸಂವಿಧಾನವನ್ನು ರಚಿಸಿ ಅಂತ ಹೇಳಿ ನನಗೆ ನಮಸ್ಕಾರ ಮಾಡಿ ತಲೆಬಾಗಿ ನನ್ನನ್ನು ಆಹ್ವಾನಿಸ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಪುಸ್ತಕಗಳು ಹಾಗೂ ನನ್ನ ಶಿಕ್ಷಣ. ನೋಡ್ರಿ, ಎಂತಹ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ನಮಗೆ ಕೊಟ್ಟೋಗಿದ್ದಾರೆ. ಆ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಹೊಸ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿದ್ದಾರೆ. ನೀವು ಇಂತಹ ಮಹನೀಯರನ್ನ ಪ್ರೇರೇಪಣೆಯಾಗಿ ತಿಳ್ಕೊಳ್ಬೇಕು. ಪ್ರಿಯ ವಿದ್ಯಾರ್ಥಿಗಳೇ, 2 ವಿಚಾರಗಳನ್ನು ನೀವು ನಿಮ್ಮ ಬದುಕಿನ ಉದ್ದಕ್ಕೂ ಕೂಡ ಜ್ಞಾಪಕ ಇಟ್ಕೊಳ್ಬೇಕು. ಮೊದಲನೇದು, ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಯಾವಾಗಲೂ ಕೂಡ ನೀವು ಕೃತಜ್ಞತೆಯನ್ನ, ಗೌರವವನ್ನ ಸಲ್ಲಿಸಬೇಕು. ಅಂತಹ ವಿದ್ಯಾರ್ಥಿ ಮಾತ್ರ ಶ್ರೇಯಸ್ಸನ್ನ ಪಡೆಯೋದಕ್ಕೆ ಸಾಧ್ಯ, ಜ್ಞಾಪಿಸಿಕೊಳ್ಳಿ. ಮತ್ತೊಂದು ಅಷ್ಟೇ ಮಹತ್ವದ ಸಂಗತಿ, ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳನ್ನ ಗೌರವಿಸತಕ್ಕಂಥದ್ದು, ಪೂಜಿಸತಕ್ಕಂತಹದ್ದು, ಅವರಿಗೆ ಬದುಕಿನುದ್ದಕ್ಕೂ ಗೌರವವನ್ನು ಕೊಡ್ತಕ್ಕಂಥದ್ದು. ಇದು ಈ 2 ಗುಣಗಳು, ನಿಮ್ಮ ಸಂಸ್ಕಾರಗಳು ನಿಮ್ಮ ಬದುಕಿನಲ್ಲಿ ನಿಮ್ಮನ್ನ ಉತ್ತುಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ರಾಷ್ಟ್ರಪತಿಗಳಾಗಿದ್ದಂತಹ ನಮ್ಮ ಅಬ್ದುಲ್ ಕಲಾಂ ಅವರ ಹೆಸರನ್ನ ನೀವೆಲ್ಲ ಕೇಳಿದ್ದೀರಿ ಅಲ್ವೇ? ಅವರು ಮಹಾನ್ ಶಕ್ತಿ ಚೈತನ್ಯ, ನಮ್ಮ ದೇಶಕ್ಕೆ ಹೊಸ ಚೈತನ್ಯವನ್ನು ತಂದುಕೊಟ್ಟಂತಹ, ಹೊಸ ಶಕ್ತಿಯನ್ನು ತಂದುಕೊಟ್ಟಂತಹ ಮಹನೀಯರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ನೀವು ಜ್ಞಾಪಕ ಇಟ್ಕೊಳ್ಬೇಕು, ತಮ್ಮ ಗುರುಗಳಿಗೆ ಎಂತಹ ಗೌರವವನ್ನು ಹೊಂದಿದ್ರು ವಿದ್ಯೆಯನ್ನು ಕಲಿಸಿದವರಿಗೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅವರು ರಾಷ್ಟ್ರಪತಿಗಳಾಗಿ, ನೀವು ಓದಿರ್ಬೋದು ಅದನ್ನೆಲ್ಲ, ಪತ್ರಿಕೆಗಳಲ್ಲಿ ಬಂದಿತ್ತು. ಅವರು ರಾಷ್ಟ್ರಪತಿಗಳಾಗಿ ಪದವಿ ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನ ಕಳಿಸಿ ರಾಮೇಶ್ವರದಲ್ಲಿ ಅವ್ರ ಗುರುಗಳು ಇರ್ತಾರೆ. 98 ವರ್ಷ ವಯಸ್ಸಿನ ಅವ್ರ ಗುರುಗಳು ಇನ್ನೂ ಬದುಕಿರ್ತಾರೆ, ರಾಮೇಶ್ವರದಲ್ಲಿ ಇರ್ತಾರೆ. ತಾವು ಆ ಹೆಲಿಕಾಪ್ಟರನ್ನು ಕಳಿಸಿ, ಹೆಲಿಕಾಪ್ಟರ್ ಮೂಲಕ ತಮಗೆ ವಿದ್ಯೆ ಕಲಿಸಿದಂಥ ಗುರುಗಳನ್ನು ಕಳಿಸಿ ರಾಷ್ಟ್ರಪತಿ ಭವನದಲ್ಲಿ ಅವರು ಆ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ಕಾಲಿಗೆ ನಮಸ್ಕರಿಸಿ, ತಮ್ಮ ಗುರುಗಳ ಕಾಲಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಎಂತಹ ಅದ್ಭುತವಾದಂತಹ ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ, ನಮಗೆ ಸರ್ವರಿಗೂ ಕೂಡ. ಆ ಒಂದು ಗುಣ ಸ್ವಭಾವ ಅವರಿಗೆ ಇದ್ದಿದ್ದರಿಂದಲೇ ಅವರು ಆ ಮಟ್ಟದ ಒಂದು ಉನ್ನತವಾದ ಸ್ಥಾನವನ್ನ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅವ್ರ ಹೆಸರನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ. ನೀವು ತಿಳ್ಕೊಳ್ಬೇಕು, ನೀವು ಇಂತಹ ಸಂಸ್ಕಾರಯುತವಾದಂತಹ ಜೀವ, ಕೇವಲ ವಿದ್ಯೆಯನ್ನ